ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ರಾಗಿ ಹಿಟ್ಟಿನಿಂದ ತುಂಬಾನೇ ಹೆಲ್ತಿ ಆಗಿರುವಂತ ಬ್ರೇಕ್ಫಾಸ್ಟ್ ರೆಸಿಪಿನ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಒಂದ್ ವೇಳೆ ಬೆಳಿಗ್ಗೆ ನೀವು ತಡವಾಗಿ ಎದ್ಬಿಟ್ರೆ ಏನ್ ಮಾಡ್ಬೇಕನ್ನೋ ಚಿಂತೆನೆ ಬೇಡ. 10 ನಿಮಿಷದಲ್ಲಿ ಈ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಪ್ರತಿದಿನ ಈ ತರ ಬ್ರೇಕ್ಫಾಸ್ಟ್ ಮಾಡಿಕೊಟ್ರೆ ಬೇಡ ಅನ್ನೋದೇ ಹೊಟ್ಟೆ ತುಂಬಾ ತಿಂತಾರೆ. ಇದು ಅಂತ ಗ್ಯಾರಂಟಿ. ಮಾಡೋದು ತುಂಬಾನೇ ಸುಲಭ, ರುಚಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಇನ್ಯಾಕೆ ತಡೆ, ಇವತ್ತೇ ಈ ರೆಸಿಪಿನ ಟ್ರೈ ಮಾಡ್ತಿರಲ್ವಾ? ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ ಯಾವುದಾದ್ರೂ ಒಂದು ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ಪಿನಷ್ಟು ನಾನು ಬಾಂಬೆ ರವೆ ತಗೊಂಡಿದ್ದೀನಿ. ನಂತರ ಇದಕ್ಕೆ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಅಷ್ಟು ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ. ಮನೆಯಲ್ಲಿ ಮಾಡಿರುವಂಥ ರಾಗಿ ಹಿಟ್ಟಾದರೂ ಓಕೆ, ಪ್ಯಾಕೆಟ್ ಅಲ್ಲಿರುವಂಥ ರಾಗಿ ಹಿಟ್ಟಾದರೂ ಓಕೆ. ನಂತರ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಅಷ್ಟು ಮೊಸರು ಹಾಕ್ತಿದ್ದೀನಿ. ನಂತರ ಅರ್ಧ ಕಪ್ಪಿನಷ್ಟು ನೀರು ಹಾಕಿ ಯಾವುದೇ ಗಂಟಿಲ್ಲದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ರಾಗಿ ಹಿಟ್ಟನ್ನ ಈ ರೀತಿ ಯಾವುದೇ ಗಂಟಿಲ್ದೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಇದನ್ನ ಒಂದು 10 ನಿಮಿಷ ನೆನೆಯಕ್ಕೆ ಬಿಡೋಣ. ಯಾಕೆಂದ್ರೆ ರವೆ ನೀರನ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. 10 ನಿಮಿಷ ಆದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಹಿಟ್ಟು ಕೂಡ ಗಟ್ಟಿ ಆಗಿರುತ್ತೆ. ಯಾಕೆಂದ್ರೆ ರವೆ ಎಲ್ಲವೂ ನೀಟಾಗಿ ನೆಂದಿರುತ್ತೆ. ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಈ ಒಂದು ರಾಗಿ ಹಿಟ್ಟನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡು ಮಿಕ್ಸಿ ಮಾಡ್ಕೋಬೇಕು. ನೀರನ್ನ ಹಾಕೋಬೇಡಿ, ಹಾಗೆ ಮಿಕ್ಸಿ ಮಾಡ್ಕೋಬೇಕು. ದಿನಾಲು ಸೇಮಿಯಾ, ಉಪ್ಪಿಟ್ಟು, ಪಡ್ಡು, ದೋಸೆ ಮಿಕ್ಕಿದ್ದೆಲ್ಲವೂ ತಿಂದು ಬೇಜಾರಾಗಿದ್ರೆ ಹೊಸ ರೀತಿಯಲ್ಲಿ, ಹೊಸ ರುಚಿಯಲ್ಲಿ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಮಿಕ್ಸಿ ಮಾಡ್ಕೊಂಡಿದ್ಮೇಲೆ ತೋರಿಸ್ತಾ ಇದ್ದೀನಿ, ದೋಸೆ ಬ್ಯಾಟರ್ ತರ ರೆಡಿ ಆಗಿದೆ. ಇಷ್ಟೇ ಇರಬೇಕು, ಹೀಗೆ ಇರಬೇಕು. ನೀವು ಬೇಕಿದ್ರೆ ಇದನ್ನ ದೋಸೆ ರೀತಿಯಲ್ಲಿ ಕೂಡ ಹಾಕೋಬಹುದು, ಇಲ್ಲ ಸೆಟ್ ದೋಸೆ ತರ ಕೂಡ ಹಾಕೋಬಹುದು. ಬಟ್ ನಾನು ಸ್ವಲ್ಪ ಡಿಫರೆಂಟ್ ಆಗಿ ಮಾಡ್ತಾ ಇದ್ದೀನಿ. ಈ ಕಡೆ ಒಂದು ಪಾನಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ, 1/4 ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡು ಸ್ವಲ್ಪ ಇಂಗುನ ಹಾಕೊಳ್ಳಿ. ಗ್ಯಾಸನ್ನ ಲೋ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ. ಸ್ವಲ್ಪ ಕರಿಬೇವನ್ನ ಹಾಕೊಂಡು ಕರಿಬೇವು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ 2 ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ನಂತರ 2 ಮೀಡಿಯಂ ಆಗಿರುವಂತ ಟೊಮೊಟೊನ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಈರುಳ್ಳಿ ಮತ್ತೆ ಕೊತ್ತಂಬರಿನ ನಾನು ಡೈರೆಕ್ಟ್ ಆಗಿ ರಾಗಿ ಹಿಟ್ಟಿನಲ್ಲೇ ಹಾಕೊಂಡ್ಬಿಡ್ತೀನಿ. ಟೊಮೊಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿ ಟೊಮೊಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಂಡಿದ್ಮೇಲೆ ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಡಿ. ಈ ಕಡೆ ನಾನು ರಾಗಿ ಹಿಟ್ಟಿಗೆ 2 ಮೀಡಿಯಂ ಸೈಜ್ ಆಗಿರುವಂತ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿನ ಹಾಕೊಂಡು ಒಗ್ಗರಣೆ ಕೊಟ್ಟಿರ್ತೀವಲ್ಲ ಅದನ್ನ ಕೂಡ ಹಾಕೋಣ. ಎಲ್ಲವನ್ನೂ ಹಾಕೊಂಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಉಪ್ಪು ನೋಡಿ ಹಾಕೊಳ್ಳಿ. ನಂತರ 1/4 ಟೀ ಸ್ಪೂನ್ ಅಷ್ಟು ಅಡಿಗೆ ಸೋಡಾನ ಹಾಕ್ತಾ ಇದ್ದೀನಿ. ಅಡಿಗೆ ಸೋಡಾನ ಕಂಪಲ್ಸರಿ ಹಾಕಿ ಮಿಕ್ಸ್ ಮಾಡಬೇಡಿ, ಅವಾಗೆ ಬಂದ್ ದೋಸೆ ತರ ಫ್ಲಫಿ ಆಗಿ ಬರುತ್ತೆ. ರಾಗಿ ಹಿಟ್ಟಿನಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿದ್ರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಆಯ್ತು. ಬಂದ್ ದೋಸೆ ತರ ಮಾಡ್ಲಿಕ್ಕೆ ನಾನು ಒಗ್ಗರಣೆ ಬಾಣಲೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆನ ಬಾಣಲಿ ಸುತ್ತ ಸ್ಪ್ರೆಡ್ ಮಾಡ್ಕೊಂಡು 1-2 ರಿಂದ 3 ಸೌಟಷ್ಟು ರಾಗಿ ಹಿಟ್ಟನ್ನ ಹಾಕೊಂಡಿದ್ಮೇಲೆ ಗ್ಯಾಸನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮುಚ್ಚಳನ ಮುಚ್ಚಿ ಬೇಯಿಸ್ಕೋಬೇಕು. ಗ್ಯಾಸನ್ನ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬಂದ್ ದೋಸೆನ ಮಾಡ್ಕೋಬೇಕು. ಒಂದ್ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ಮೇಲೆ ಅದನ್ನ ರಿವರ್ಸ್ ಮಾಡ್ಕೊಂಡು ಇನ್ನೊಂದ್ ಕಡೆ ಬೇಯಿಸ್ಕೊಂತೀನಿ. ಇದೇ ಪ್ರಾಸೆಸ್ನ ಮಾಡ್ಕೊಂತ ಹೋಗ್ಬೇಕು. ಬಟ್ ಆದಷ್ಟು ಲೋ ಫ್ಲೇಮ್ ಅಲ್ಲೇ ಮಾಡ್ಕೋಬೇಕು, ಯಾಕೆಂದ್ರೆ ಒಳಗ್ವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗಾಗಿ ರೆಡಿ ಆದ್ಮೇಲೆ ಒಂದು ಪ್ಲೇಟಲ್ಲಿ ಹಾಕ್ಕೊಂತೀನಿ. ಇದೇ ಪ್ರಾಸೆಸ್ನ ರಿಪೀಟ್ ಮಾಡಬೇಕು. ಗ್ಯಾಸನ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಒಗ್ಗರಣೆ ಬಾಣಲಿಗೆ ಎಣ್ಣೆ ಹಾಕಿ 2 ರಿಂದ 3 ಸೌಟಷ್ಟು ರಾಗಿ ಹಿಟ್ಟನ್ನ ಹಾಕೊಂಡು ಮುಚ್ಚಳನ ಮುಚ್ಚಿ ಒಂದ್ ಕಡೆ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊಂಡು ಇನ್ನೊಂದ್ ಕಡೆಗೆ ತಿರುಗಿಸ್ಕೋಬೇಕು. ಮತ್ತೆ ಇನ್ನೊಂದ್ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ಮೇಲೆ ಪ್ಲೇಟಲ್ಲಿ ಹಾಕೊಂಡು ಸರ್ವ್ ಮಾಡ್ಕೊಳ್ಳಿ. ಈ ಬಂದ್ ದೋಸೆ ಜೊತೆಗೆ ಕೊಬ್ಬರಿ ಚಟ್ನಿ ಆದ್ರೂ ಚೆನ್ನಾಗಿರುತ್ತೆ, ಟೊಮೊಟೊ ಚಟ್ನಿ, ಶೇಂಗಾ ಚಟ್ನಿ, ಇಲ್ಲ ಕೆಂಪು ಚಟ್ನಿ, ಯಾವ್ದಾದ್ರೂ ಸಖತ್ತಾಗಿರುತ್ತೆ. ಎಷ್ಟು ಸಿಂಪಲ್ ಆಗಿ ಮಾಡ್ಕೋಬಹುದಲ್ವಾ? ರಾಗಿ ಹಿಟ್ಟಿನಿಂದ ಇಷ್ಟು ಒಳ್ಳೆ ರೆಸಿಪಿನ ಬ್ರೇಕ್ಫಾಸ್ಟ್ ರೀತಿಯಲ್ಲಿ ತಗೋಬೋದಂದ್ರೆ ನಂಬ್ತೀರಾ? ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇವತ್ತೇ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಈ ರೆಸಿಪಿ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.